ವೀಕ್ಷಕರೇ, ಈ ವಾರದ ಗಿಚ್ಗಿಲಿಯಲ್ಲಿ ನಡೆಯುವಂತಹ ಒಂದು ಶೋ ತುಂಬಾ ಮನೋರಂಜನೆಯಾಗಿ ಇರುತ್ತದೆ. ಹಾಗೆಯೇ ವೀಕ್ಷಕರೇ, ಯಾರೆಲ್ಲ ಬಿಗ್ ಬಾಸ್ನ ಅಭಿಮಾನಿಗಳಿದ್ದರು ಅವರಿಗೂ ಕೂಡ ಈ ಒಂದು ಎಪಿಸೋಡ್ ತುಂಬಾ ಇಷ್ಟ ಆಗುತ್ತೆ. ಅದು ಯಾಕೆಂದರೆ ತುಂಬಾ ಅಭಿಮಾನಿಗಳು ಗಿಲ್ಲಿ ಹಾಗೂ ಕಾವ್ಯ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ಕುತೂಹಲದಿಂದ ಕಾಯುತ್ತಿದ್ದರು. ಆ ಒಂದು ಗಳಿಗೆ ಈಗ ಬಂದಿದೆ. ಕೆಲ ಅಭಿಮಾನಿಗಳಂತೂ ಗಿಲ್ಲಿ ಹಾಗೂ ಕಾವ್ಯ ಅವರು ಸೀಕ್ರೆಟ್ ಆಗಿ ಲವ್ ಮಾಡುತ್ತಿದ್ದಾರೆ ಎನ್ನುವಂತಹ ಗಾಸಿಪ್ ಕೂಡ ಕೇಳು ಬರುತ್ತಿದ್ದು, ಗಿಲಿಗಿಲಿಯ ಕಾರ್ಯಕ್ರಮದಲ್ಲಿ ಸ್ಪಂದನ ಹಾಗೂ ಕಾವ್ಯ ಅವರು ಗೆಸ್ಟ್ ಆಗಿ ಬಂದಿದ್ದು ವೇದಿಕೆ ಮೇಲೆ ಒಂದು ಗೇಮ್ ಕೂಡ ಆಡಿಸುತ್ತಾರೆ. ವೀಕ್ಷಕರೇ, ಇಲ್ಲೇ ಇರುವುದು ಇಂಟ್ರೆಸ್ಟಿಂಗ್. ಆ ಒಂದು ಗೇಮ್ ಏನೆಂದರೆ, ಕಾವ್ಯ ಅವರಿಗೆ ಒಂದು ಚೀಟಿಯನ್ನು ಆಯ್ಕೆ ಮಾಡಿ ಅದರಂತೆ ಈ ಟಾಸ್ಕ್ ಅನ್ನು ಮುಗಿಸಬೇಕೆಂದು. ಕಾವ್ಯ ಅವರಿಗೆ ಸಿಕ್ಕಂತಹ ಆ ಒಂದು ಚೀಟಿಯಲ್ಲಿ ಅವರು ನಟ ಗಿಲ್ಲಿ ಅವರಿಗೆ ಕರೆ ಮಾಡಿ ಒಂದು ರೊಮ್ಯಾಂಟಿಕ್ ಸಾಂಗ್ ಅನ್ನು ಕೇಳುವಂತೆ ಕೇಳಿಕೊಳ್ಳಬೇಕು. ಟಾಸ್ಕ್ನಂತೆಯೇ ಕಾವ್ಯ ಅವರು ಲೈವ್ನಲ್ಲೇ ಕಾಲ್ ಮಾಡಿ ಗಿಲ್ಲಿ ಅವರ ಕಡೆಯಿಂದ ಒಂದು ಹಾಡನ್ನು ಹೇಳಿಸುತ್ತಾರೆ. ಇದಕ್ಕೆ ಒಪ್ಪಿಕೊಂಡಂತ ನಟ ಗಿಲ್ಲಿ ಅವರು ಲೈವ್ನಲ್ಲೇ ಒಂದು ಕನ್ನಡದ ಸಾಂಗ್ ಅನ್ನು ಹಾಡುತ್ತಾರೆ. ಗಿಲ್ಲಿ ಅವರ ಹಾಡನ್ನು ಕೇಳಿದಂತಹ ಕಾವ್ಯ ಹಾಗೂ ಜಡ್ಜಸ್ಗಳು ಕೂಡ ತುಂಬಾ ಶಾಕ್ ಕೂಡ ಆಗುತ್ತಾರೆ. ವೀಕ್ಷಕರೇ, ನೀವು ಕೂಡ ಈ ಒಂದು ಪ್ರೋಮೋವನ್ನು ನೋಡಲು ವೆಯ್ಟ್ ಮಾಡುತ್ತಿದ್ದೀರಿ ಎಂದು ಆದರೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.